ಟೋಟಲ್ ಬಂದಿರೋದು ಎಷ್ಟು 718. ಸೊ 565 ಡಿವೈಡೆಡ್ ಬೈ 718 ಮಲ್ಟಿಪ್ಲೈ ಬೈ 100 ಮಾಡ್ತೀನಿ. 78% ಸಕ್ಸಸ್ ರೇಷಿಯೋ ಸಿಕ್ಕಿರೋದು. ಯಾವಾಗ 4 ವರ್ಷ ಡಾಟಾ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ಲಿ ನಾವು M3 ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ಈ M3 ಸ್ಟ್ರಾಟಜಿ ಬಂದು ನನ್ನ ಫೇವ್ರೇಟ್ ಸ್ಟ್ರಾಟಜಿ. ಯಾಕೆ ಅಂತ ನಾನು ನಿಮಗೆ ಬೆನಿಫಿಟ್ಸ್ ನ ಹೇಳ್ತೀನಿ. ಫಸ್ಟ್ ಬೆನಿಫಿಟ್ ಬಂದು ದಿನಕ್ಕೆ 5 ರಿಂದ 15 ನಿಮಿಷ ಟೈಮ್ ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದ್ರೆ ಕ್ಲೋಸಿಂಗ್ ಟೈಮ್ ಅಲ್ಲಿ 3 ಗಂಟೆಯಿಂದ 3:30 ಇನ್ ಬಿಟ್ವೀನ್ ಅಲ್ಲಿ ನಾವು 5 ರಿಂದ 15 ನಿಮಿಷ ಟೈಮ್ ನ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ಬಂದು ಪ್ರತಿ ಟ್ರೇಡ್ 1.5 to 2% ಕನ್ಸಿಸ್ಟೆಂಟ್ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. 1.5 ಇಂದ 2% ಪ್ರತಿ ಟ್ರೇಡ್. ಅಂಡ್ ನೆಕ್ಸ್ಟ್ ಬಂದು 70 to 80% ಇದರ ಅಕ್ಯುರೇಸಿ. ಈ ಸ್ಟ್ರಾಟಜಿ ನಾನು ಏನ್ ಹೇಳ್ತಿದ್ದೀನಿ, ಇದರ ಅಕ್ಯುರೇಸಿ ಬಂದು 70 to 80% ನಿಮ್ಮ ಮುಂದ್ಗಡೆನೆ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು AMO ಎಕ್ಸಿಟ್. ಅಂದ್ರೆ ಇದು ಯಾವುದೇ ತರಹದ ಮ್ಯಾನ್ಯುಯಲ್ ಎಕ್ಸಿಟ್ ಇರಲ್ಲ. 70 to 80% ಆಫ್ ದ ಟೈಮ್ಸ್ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಇಂದ ಹೊರಡೆ ಬರ್ತೀವಿ. ಸೊ ಇದಿಷ್ಟು ಬೆನಿಫಿಟ್ಸ್ ಇಂದ ಈ ಸ್ಟ್ರಾಟಜಿ ಬಂದು ನನ್ನ ಫೇವರೇಟ್ ಸ್ಟ್ರಾಟಜಿ. ಸೊ ಈಗ ನಾನು ನಿಮ್ಗೆ ಸ್ಟ್ರಾಟಜಿ ರೂಲ್ಸ್ ನ ಹೇಳ್ತೀನಿ ನೋಡಿ. ಯಾವ್ದಾದ್ರು ಒಂದು ಸ್ಟಾಕ್ ನಮ್ಗೆ ಈ ತರ ಒಂದು ಬಿಗಿನಿಂಗ್ ಆಫ್ ದ ಸೆಷನ್ 9:15 ಇಂದ ಆಲ್ಮೋಸ್ಟ್ ಫಸ್ಟ್ 1 hour ಅಥವಾ ಫಸ್ಟ್ 2 hours 5 minutes ಕ್ಯಾಂಡಲ್ಸ್ ನ ಚೆಕ್ ಮಾಡ್ಕೊಳ್ಳಿ. ಹ್ಯೂಜ್ ಅಪ್ ಮೂವ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಅಟ್ ದ ಸೇಮ್ ಟೈಮ್ ಬಾಟಮ್ ಅಲ್ಲಿ ವಾಲ್ಯೂಮ್ಸ್ ಸಹ ಆಡ್ ಆಗ್ತಾ ಇದೆ. ಬಿಗ್ ವಾಲ್ಯೂಮ್ಸ್ ಜೊತೆಗೆ ಪ್ರೈಸ್ ಅಗ್ರೆಸಿವ್ ಆಗಿ 9:15 ಆಲ್ಮೋಸ್ಟ್ 11 ಗಂಟೆ 12 ಗಂಟೆ ಅಥವಾ ಅಪ್ ಟು 1 o'clock ತನಕ ಪ್ರೈಸ್ ಅಗ್ರೆಸಿವ್ ಆಗಿ ರ್ಯಾಲಿ ಆಗ್ತಾ ಇದೆ. ಸೊ ಅದಾದ್ಮೇಲೆ ಆಫ್ಟರ್ನೂನ್ ಅಥವಾ ಆಫ್ಟರ್ 1 PM ಆಫ್ಟರ್ 2 PM 2 ಗಂಟೆ ನಂತರ ಸ್ಟಾಕ್ ಅಗ್ರೆಸಿವ್ ಆಗಿ ಅದೇ ತರ ಡೌನ್ ಬರಕ್ಕೆ ಶುರುವಾಗುತ್ತೆ. ಈ ಒಂದು ಪ್ಯಾಟರ್ನ್ ನ ಅಬ್ಸರ್ವ್ ಮಾಡಿ. ಫಸ್ಟ್ ಏನಾಗಿದೆ, ಅಗ್ರೆಸಿವ್ ಅಪ್ ಟ್ರೆಂಡ್ ಹೋಗಿದೆ. ಸೇಮ್ ಡೇ ಬಂದಿರಬೇಕು ಈ ಎರಡು ಆಕ್ಷನ್. ನೆಕ್ಸ್ಟ್ ಏನಾಗಿದೆ, ಅಗ್ರೆಸಿವ್ ಡೌನ್ ಟ್ರೆಂಡ್ ಬಂದಿದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪಂಪ್ ಅಂಡ್ ಡಂಪ್ ಅಂತ ಕರಿತೀವಿ. ಸೊ ಒಂದೇ ದಿನ ಬಿಗ್ ಮನಿ ಪಂಪ್ ಮಾಡಿದರೆ, ಒಂದೇ ದಿನ ಸೇಮ್ ಅಮೌಂಟ್ ನ ಎಕ್ಸಿಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಈ ಇನಿಷಿಯೇಟಿವ್ ಬೈ ಏನ್ ಫಸ್ಟ್ ಮೂವ್ ಇದೆ, ಬಿಗ್ ಮೂವ್ ಇದೆ, ಇದನ್ನ ಸ್ಟಾಕ್ ನ ಮೇಲೆ ತಗೊಂಡು ಹೋಗಕ್ಕೆ ಯಾರೋ ಒಬ್ಬ ಇನ್ಸ್ಟಿಟ್ಯೂಷನ್ 100 crore ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. 100 crore ಮನಿನ ಡಿಪ್ಲಾಯ್ ಮಾಡಿ ಹ್ಯೂಜ್ ವಾಲ್ಯೂಮ್ಸ್ ಜೊತೆ ಸ್ಟಾಕ್ ನ ಅಪ್ ತಗೊಂಡೋಗಿದ್ದಾರೆ. ಮತ್ತೆ ಅದೇ ಸ್ಟಾಕ್ ನ ಎಕ್ಸಿಟ್ ಆಗೋಕ್ಕೋಸ್ಕರ, ಒಂದು ಪೀಕ್ ಅಲ್ಲಿ ಎಕ್ಸಿಟ್ ಆಗೋಕ್ಕೋಸ್ಕರ 50 ಕೋಟಿ ರೂಪಾಯಿ ಎಕ್ಸಿಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಟಾಪ್ ಇಂದ ಸೆಲ್ ಮಾಡ್ತಾ ಮಾಡ್ತಾ 50 crore ಅಮೌಂಟ್ ಆಫ್ ವರ್ತ್ ಏನಿದೆ ಅದನ್ನ ಸೆಲ್ ಮಾಡಿದ್ದಾರೆ. ಇನ್ನ ಬಾಟಮ್ ಅಲ್ಲಿ ಏನಿದೆ, ಲೆಟ್ಸ್ ಈ ಒಂದು ಝೋನ್, ಈ ಬಾಟಮ್ ಝೋನ್ ಅವ್ರು ಎಲ್ಲಿ ಆ ಒಂದು ಡ್ರೈವ್ ಇನಿಷಿಯೇಟಿವ್ ಡ್ರೈವ್ ನ ಸ್ಟಾರ್ಟ್ ಮಾಡಿದ್ದಾರೆ ಪಂಪ್ ಮಾಡಕ್ಕೆ, ಆ ಝೋನ್ ಅಥವಾ ನಿಯರ್ ಬೈ ಆ ಝೋನ್ಗೆ ಪ್ರೈಸ್ ಅನ್ನೋದು ಬರ್ತಾ ಇದೆ. ಸೊ ಇನ್ನ 50 crores ಎಕ್ಸಿಟ್ ಆದ್ಮೇಲೆ ರೆಸ್ಟ್ 50 crores ಏನಿದೆ ಅದಕ್ಕೂ ಸಹ ಎಕ್ಸಿಟ್ ಬೇಕು. ಈಗ ಫರ್ದರ್ ಎಕ್ಸಿಟ್ ನಾನು ಇಲ್ಲೇ ಅದೇ ಅಂತ ತಿಳ್ಕೊಳ್ಳಿ, ಅವ್ರಿಗೂ ಸಹ ಲಾಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಆ ಒಂದು ಝೋನ್ ಏನಿದೆ, ಇನಿಷಿಯೇಟಿವ್ ಝೋನ್, ಬಿಗಿನಿಂಗ್ ಝೋನ್ ಏನಿದೆ ಅದರ ಲೆವೆಲ್ ಹತ್ರ ಅರೌಂಡ್ 70% ಪ್ರೈಸ್ ನ ತಗೊಬಂದು ಮತ್ತೆ ಇನ್ನೊಂದು ಡ್ರೈವ್ ಕ್ರಿಯೇಟ್ ಮಾಡಿ ಮತ್ತೆ ಪ್ರೈಸ್ ಅನ್ನೋದು ಡೌನ್ ಹೋಗೋಕೆ ಶುರುವಾಗುತ್ತೆ. ಸೊ ನಮ್ಮ ಟಾರ್ಗೆಟ್ ಏನಂತಂದ್ರೆ, ನಾವು ಈ ಫಸ್ಟ್ ಲೆವೆಲ್ ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತೀವಿ, ಈ ಸೆಕೆಂಡ್ ಲೆವೆಲ್ ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತೀವಿ, ಈ ಥರ್ಡ್ ಲೆವೆಲ್ ಏನಿದೆ ಇನ್ಸ್ಟಿಟ್ಯೂಷನ್ ಎಕ್ಸಿಟ್, ಅವ್ರಿಗೂ ಸಹ ಎಕ್ಸಿಟ್ ಬೇಕಾಗಿರೋದ್ರಿಂದ ಅವ್ರು ಇನ್ನೊಂದು ಮೂವ್ ತಗೊಂಡು ಹೋಗ್ತಾರಲ್ವಾ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ನಮಗೆ 1.5% ಅಪ್ ಟು 2% ತನಕ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಟ್ರೇಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. 1.5 ಇಂದ 2% ಈ ಝೋನ್ ಇದೆಯಲ್ವಾ, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಝೋನ್ ಏನಿದೆ, ಈ ಝೋನ್ ಅಲ್ಲಿ ನಮಗೆ ಕನ್ಸಿಸ್ಟೆಂಟ್ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟಾಕ್ ಬೀಳ್ಬೋದು, ಇನ್ನು ಫರ್ದರ್ ಅಪ್ ಹೋಗ್ಬೋದು, ಅದಕ್ಕೂ ನಮಗೂ ಸಂಬಂಧ ಇರಲ್ಲ. ಸೊ ಈ ಕಾನ್ಸೆಪ್ಟ್ ನಾನು ಏನಂತ ಕರಿತೀನಿ, M3 ಮೊಮೆಂಟಮ್ ಸ್ಟ್ರಾಟಜಿ 3 ಅಂತ ಕರಿತೀನಿ. ಸೊ ಇದು ಬಿಹೈಂಡ್ ಇದರ ಒರಿಜಿನಲ್ ಲಾಜಿಕ್ ನಾವು ನೋಡೋದಾದ್ರೆ, ಇದು ಇನ್ಸ್ಟಿಟ್ಯೂಷನಲ್ ಮನಿ ಎಲ್ಲಿ ಹ್ಯೂಜ್ ಮನಿ ಎಂಟರ್ ಆಗ್ತಾ ಇದೆ, ಸೇಮ್ ಡೇ ಎಲ್ಲಿ ಎಕ್ಸಿಟ್ ಆಗ್ತಾ ಇದ್ದಾರೆ, ಇದು ಬೇಸಿಕಲಿ ಪಂಪ್ ಅಂಡ್ ಡಂಪ್ ಅಂತ ಕರೀಬಹುದು. ಈ ಒಂದು ಸ್ಟಾಕ್ ನ ನೀವು ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ಈ ಸ್ಟಾಕ್ ಬಿಗಿನಿಂಗ್ ಆಫ್ ದ ಡೇ 9:15 ಆಲ್ಮೋಸ್ಟ್ ಮಿಡ್ ಆಫ್ ದ ಡೇ ತನಕ ಹ್ಯೂಜ್ ಮನಿ ಅನ್ನೋದು ಪಂಪ್ ಆಗಿದೆ. ಅದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಹ್ಯೂಜ್ ಮನಿ ಬಂದಿದೆ ಅಂತ ಹೇಳ್ಬಿಟ್ಟು, ಬಾಟಮ್ ಅಲ್ಲಿ ವಾಲ್ಯೂಮ್ಸ್ ನ ಚೆಕ್ ಮಾಡಿ ನೋಡಿ. ನಾವು ಪ್ರೀವಿಯಸ್ ವಾಲ್ಯೂಮ್ಸ್ ನ ಚೆಕ್ ಮಾಡಿದಾಗ ಹೈಯೆಸ್ಟ್ ವಾಲ್ಯೂಮ್ಸ್ ಅನ್ನೋದು ಆಡ್ ಆಗ್ತಾ ಇದೆ. ಹೈಯೆಸ್ಟ್ ವಾಲ್ಯೂಮ್ಸ್ ಆಡ್ ಆಗೋದ್ರ ಜೊತೆಗೆ ಪ್ರೈಸ್ ಸಹ ರ್ಯಾಲಿ ಆಗ್ತಾ ಇದೆ. ಸೊ ಇದು ಪಂಪ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಏನಾಗ್ತಿದೆ ಅಂದ್ರೆ, ಒಂದು ಹೈಯೆಸ್ಟ್ ಲೆವೆಲ್ ರೀಚ್ ಆದ್ಮೇಲೆ ಅಲ್ಲಿಂದ ಪ್ರೈಸ್ ಅನ್ನೋದು ಕೆಳಗಡೆ ಬರಕ್ಕೆ ಶುರು ಆಗ್ತದೆ ನೋಡಿ. ಒಂದು ಮೌಂಟೇನ್ ಶೇಪ್ ಅನ್ನೋದು ಅಥವಾ ಟವರ್ ಟಾಪ್ ಅಂತಾನು ಕರಿಬಹುದು. ಸೊ ಆ ಒಂದು ಪ್ಯಾಟರ್ನ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಫಸ್ಟ್ ಪಂಪ್ ಮಾಡಿದ್ರು, ನೆಕ್ಸ್ಟ್ ಡಂಪ್ ಮಾಡಿದ್ರು. ಲೆಟ್ಸ್ ಇಲ್ಲಿ ಅಂದ್ಕೊಂಡ ಒಂದು 100 CR ಇಲ್ಲಿ ಎಂಟ್ರಿ ಆಗಿದೆ. 100 CR ಇಲ್ಲಿ ಆಡ್ ಆಗಿದೆ ಪ್ರೈಸ್ ನ ಅಪ್ ತಗೊಂಡು ಹೋಗಕ್ಕೆ. ಸೊ ನೆಕ್ಸ್ಟ್ ಬಂದು ಒಂದು 60 CR ಅಥವಾ 50 CR ಇಲ್ಲಿ ಎಕ್ಸಿಟ್ ಆಗಿದ್ದಾರೆ. ಸೊ ರಿಮೈನಿಂಗ್ ಇನ್ನೆಷ್ಟು ಉಳಿದಿದೆ ಈ ಸ್ಟಾಕ್ ಅಲ್ಲಿ, 100 CR ಎಂಟ್ರಿ, 50 CR ಎಕ್ಸಿಟ್. ಸೊ ಆಲ್ಮೋಸ್ಟ್ ನಮಗೆ ಈ ಇನಿಷಿಯೇಟಿವ್ ಝೋನ್ ಏನಿತ್ತಲ್ವಾ, ಆ ಝೋನ್ ನಿಯರ್ ಬೈ ಬಂದ್ಬಿಟ್ಟಿದ್ದಾರೆ. ಸೊ
ಕ್ಲೋಸಿಂಗ್ ಟೈಮಲ್ಲಿ ಎಕ್ಸಾಕ್ಟ್ಲಿ ಕ್ಲೋಸಿಂಗ್ ಕ್ಯಾಂಡಲ್ ಬಂದು ಈ ಲೊಕೇಶನ್ ಲಾಸ್ಟ್ ಡೋಜಿ ರೆಡ್ ಕಲರ್ ಡೋಜಿ ಏನ್ ನೋಡ್ತಿದ್ರೆ ನಾನು ವರ್ಟಿಕಲ್ ಲೈನ್ ಆಡ್ ಮಾಡಿದೀನಿ. ಸೊ ಆ ಲೊಕೇಶನ್ ಹತ್ರ ಬಂದು ಪ್ರೈಸ್ ಅನ್ನೋದು ಕ್ಲೋಸ್ ಆಗ್ತಾ ಇದೆ. ಸೊ ಈಗ ಅವ್ರಿಗೆ ಇನ್ನ ರೆಸ್ಟ್ ಅಮೌಂಟ್ ಏನ್ ಪಂಪ್ ಮಾಡಿದ್ದಾರೆ ಆ ಅಮೌಂಟ್ ನ ಎಕ್ಸಿಟ್ ಬೇಕು ಅವ್ರಿಗೆ. ಸೊ ಎಕ್ಸಿಟ್ಗೋಸ್ಕರ ಮತ್ತೆ ಅವ್ರು ಏನ್ ಮಾಡ್ತಾರೆ, ಪ್ರೈಸ್ ನ ಅಲ್ಲಿಂದ ಮೇಲೆ ತಗೊಂಡು ಹೋಗ್ತಾರೆ. ಸೊ ಈ ಮೇಲೆ ತಗೊಂಡೋಗೋ ಪ್ರೋಸೆಸ್ ಅಲ್ಲಿ ನಮ್ಗೆ ಎಷ್ಟು ಬೇಕು, 1.5 to 2% ಕನ್ಸಿಸ್ಟೆಂಟ್ ಆಗಿ ಬೇಕು. ನನಗೆ ಯಾವುದೋ ಒಂದು ಟ್ರೇಡ್ 10% ಹೋಗ್ಬೋದು, ಬಟ್ ಪ್ರತಿ ಟ್ರೇಡು ನಾನು ತಗೊಳ್ಳೋದು 1.5 to 2% ಕನ್ಸಿಸ್ಟೆಂಟ್ ಆಗಿ ಬೇಕು. ಸೊ ಎಲ್ಲಾ ಬ್ರೋಕರ್ಸ್ ಆಫ್ಟರ್ 4 PM ನಮಗೆ AMO ಆರ್ಡರ್ ನ ಪ್ಲೇಸ್ ಮಾಡಕ್ಕೆ ಅಲೋ ಮಾಡ್ತಾರೆ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಡೇಗೆ AMO ನ ಸೆಟ್ ಮಾಡಿಬಿಟ್ಟು 1.5 to 2% ಬಿಟ್ಬಿಡ್ತೀವಿ. ನಾಳೆ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಆ AMO ಆರ್ಡರ್ ನಮ್ಮನ್ನ ಎಕ್ಸಿಟ್ ಮಾಡಿಸುತ್ತೆ. ಸೊ ಈ ತರ ನಮಗೆ ಈ ಒಂದು ಸ್ಟಾಕ್ ಅಲ್ಲಿ ಬಿಹೇವಿಯರ್ ಸಿಕ್ತು. ಸೊ ಅದೇ ರೀತಿ ನಾನು ನಿಮಗೆ ಇನ್ನೊಂದು ಸ್ಟಾಕ್ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಈ ಸ್ಟಾಕ್ನು ಸಹ ಚೆಕ್ ಮಾಡಿ, ಸ್ಪಂದನ ಅಂತ ಹೇಳ್ಬಿಟ್ಟು. ಸೊ ಈ ಸ್ಟಾಕ್ ನಮ್ಗೆ ಏನಾಗಿದೆ ಅಂತಂದ್ರೆ ಬಿಗಿನಿಂಗ್ ಆಫ್ ದ ಸೆಷನ್ ಮತ್ತೆ ಹ್ಯೂಜ್ ಮನಿ ಬಂದಿದೆ ವಿತ್ ಹ್ಯೂಜ್ ವಾಲ್ಯೂಮ್, ಮತ್ತೆ ಆ ಟ್ರೆಂಡ್ ಅನ್ನೋದು ಕಂಟಿನ್ಯೂಷನ್ ಆಗ್ತಾ ಇದೆ. ಸೊ ನಮಗೆ ಫಸ್ಟ್ ಬಿಗ್ ಮನಿ ಜೊತೆಗೆ ಪ್ರೈಸು ಮೇಲೆ ಹೋಗಿದೆ, ವಾಲ್ಯೂಮ್ಸ್ ಸಹ ಮೇಲೆ ಹೋಗಿದೆ. ನೆಕ್ಸ್ಟ್ ಆಫ್ಟರ್ 11:20 11:20 ನಂತರ ಪ್ರೈಸ್ ಅನ್ನೋದು ಡಂಪ್ ಆಗಕ್ಕೆ ಶುರುವಾಗಿದೆ. ಸೊ ಫಸ್ಟ್ ಝೋನ್ ಏನ್ ನೋಡ್ತಿದೀವಿ, ಇದು ಇನ್ಸ್ಟಿಟ್ಯೂಷನ್ಸ್ ಪಂಪಿಂಗ್ ಝೋನ್ ಅಥವಾ ಎಂಟ್ರಿ ಝೋನ್ ಅಂತ ತಗೊಳ್ಳೋಣ. ಇದು ಇನ್ಸ್ಟಿಟ್ಯೂಷನ್ಸ್ ಎಕ್ಸಿಟ್ ಝೋನ್ ಅಂತ ತಗೊಳ್ಳೋಣ. ಇದು ಡಂಪಿಂಗ್ ಝೋನು. ಮತ್ತೆ ಪ್ರೈಸ್ ಕ್ಲೋಸಿಂಗ್ ಟೈಮಲ್ಲಿ ಏನಾಗ್ತಿದೆ ಚೆಕ್ ಮಾಡಿ. ಅವರ ಬೇಸ್ ಕ್ರಿಯೇಟ್ ಮಾಡಿದ್ರಲ್ಲ, ಫಸ್ಟ್ ವೇವ್ ಏನ್ ಬೇಸ್ ಕ್ರಿಯೇಟ್ ಮಾಡಿದ್ರು ಅದೇ ಲೊಕೇಶನ್ ಹತ್ರ ಬಂದು ಕ್ಲೋಸಿಂಗ್ ಟೈಮಲ್ಲಿ ಪ್ರೈಸ್ ಅನ್ನೋದು ಟ್ರೇಡ್ ಆಗ್ತಾ ಇದೆ. ಸೊ ಈ ಲೊಕೇಶನ್ ಅಲ್ಲಿ ಏನು, ಫಾರ್ ಎಕ್ಸಾಂಪಲ್ ಈಗ ಸೇಮ್ ಲಾಜಿಕ್ ಇಲ್ಲಿ ಅಪ್ಲೈ ಮಾಡೋಣ. ಲೆಟ್ಸ್ ಸೇ ಒಂದು 200 CR ಇಲ್ಲಿ ಎಂಟ್ರಿ ಆಗಿದ್ದಾರೆ. ಸೊ 200 CR ಅಮೌಂಟ್ ನ ಪಂಪ್ ಮಾಡಿದರೆ ಪ್ರೈಸ್ ನ ಡ್ರೈವ್ ಮಾಡಕ್ಕೆ. ಲೆಟ್ಸ್ ಸೇ ಒಂದು 100 crore ಡಂಪ್ ಮಾಡಿದ್ದಾರೆ ಪ್ರೈಸ್ ನ ಬಾಟಮ್ ತಗೊಂಬರಕ್ಕೆ. ಇನ್ನ ರೆಸ್ಟ್ ಅಮೌಂಟ್ ಇನ್ನ 100 crore ಏನಿದೆ ಅದನ್ನ ಎಕ್ಸಿಟ್ ಆಗಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ಅಪ್ ಮೂವ್ ತಗೊಂಡೋಗಿ ಮತ್ತೆ ಪ್ರೈಸ್ ಅನ್ನೋದು ಬೀಳುತ್ತೆ. ಸೊ ಈ ಅಪ್ ಮೂವ್ ಇರುತ್ತಲ್ವಾ, ಇದು ಇನ್ಸ್ಟಿಟ್ಯೂಷನ್ಸ್ಗೂ ಎಕ್ಸಿಟ್ ಬೇಕು. ಸೊ ಆ ಒಂದು ಲೊಕೇಶನ್ ನಾವು ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ. ಸೊ ಇದನ್ನ ನಾನು ಮೊಮೆಂಟಮ್ ಸ್ಟ್ರಾಟಜಿ 3 ಅಂತ ಕರಿತೀನಿ, ಶಾರ್ಟ್ ಕಟ್ ಅಲ್ಲಿ M3 ಅಂತ ಕರಿತೀನಿ. ಸೊ ನಮ್ಮ ಪ್ರೀವಿಯಸ್ ವಿಡಿಯೋಲಿ M1 ಬಗ್ಗೆ ಹೇಳಿದ್ದೆ, ಅದೇ ರೀತಿ ನನ್ನ ಫೇವರೇಟ್ ಇನ್ನೊಂದು M2 ಇದೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ M3 ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ನ ಫಾಲೋ ಮಾಡುವಂತ ಸ್ಟ್ರಾಟಜಿ. ಕನ್ಸಿಸ್ಟೆಂಟ್ ಆಗಿ ಅವ್ರ ಎಕ್ಸಿಟ್ ನ ನಾವು ಫಾಲೋ ಮಾಡ್ತೀವಿ. ಸೊ ಈಗ ಕ್ವಶನ್ ಏನಂತಂದ್ರೆ, ಈ ತರ ಒಂದು ಸ್ಟಾಕ್ಸ್ ನ ಹೇಗೆ ಐಡೆಂಟಿಫೈ ಮಾಡೋದು. ಸೊ ಈಗ ನಾನು ನಿಮಗೆ ಸ್ಕ್ಯಾನರ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಚಾರ್ಟಿಂಗ್ ಅಂತ ಟೈಪ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಲಾಗಿನ್ ತಗೊಂಡಿದ್ದೀನಿ. ಇಲ್ಲಿ M3 ಬ್ಯಾಕ್ ಟೆಸ್ಟ್ ಅಂತ ನಾನು ಆಲ್ರೆಡಿ ಸ್ಕ್ಯಾನರ್ ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಜಸ್ಟ್ ಒಂದ್ ಸಿಂಗಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಕ್ಯಾನರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದು ಬಾಟಮ್ ಅಲ್ಲಿ ನೀವು ಚೆಕ್ ಮಾಡಿದಾಗ ಲಾಸ್ಟ್ 8 ತಿಂಗಳಲ್ಲಿ ಎಷ್ಟು ಟ್ರೇಡ್ಸ್ ಬಂದಿದೆ ಅಂತ ಆ ಲಿಸ್ಟ್ ಸಹ ನೀವು ಇಲ್ಲಿ ನೋಡ್ಬೋದು. ಸೊ ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಲಾಸ್ಟ್ 8 months ರಿಸಲ್ಟ್ಸ್ ನ ಡೌನ್ಲೋಡ್ ಮಾಡ್ಕೊತೀನಿ. ಸೊ ನಾವು ಚೆಕ್ ಮಾಡೋಣ ಲಾಸ್ಟ್ 8 ತಿಂಗಳಲ್ಲಿ ಎಷ್ಟು ಟ್ರೇಡ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, ನಮಗೆ ಲಾಸ್ಟ್ 8 months ಅಲ್ಲಿ ಟೋಟಲ್ ಟ್ರೇಡ್ಸ್ ಬಂದಿರೋದು ಬಂದು 165 ಬಂದಿದೆ. ಸೊ ಈಗ ನಾನೇನು ಮಾಡ್ತೀನಿ, ಮತ್ತೆ ಚಾರ್ಟಿಂಗ್ಗೆ ವಾಪಸ್ ಬಂದು ಈ ಒಂದು ಕ್ಯಾಂಡಲ್ ಏನಿದೆ M3 ಕ್ಯಾಂಡಲು, ಅದು ಇವತ್ತು ಕ್ರಿಯೇಟ್ ಆಗ್ತಾ ಇರೋದು. ಸೊ ನಾನೇನು ಮಾಡ್ತೀನಿ, ಕಂಡೀಷನ್ ನೆನ್ನೆಗೆ ಅಂದರೆ ನೆನ್ನೆ M3 ಕ್ಯಾಂಡಲ್ ಕ್ರಿಯೇಟ್ ಆಗಿರಬೇಕು, ಇವತ್ತು ನನಗೆ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಬ್ಯಾಕ್ ಟೆಸ್ಟ್ ನಾವು ಮ್ಯಾನ್ಯಲಾಗಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾಕ್ ಬೈ ಸ್ಟಾಕ್ ಹೋಗಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಕ್ಯಾನರ್ ಮುಖಾಂತರನೇ ಚೆಕ್ ಮಾಡ್ಕೋಬಹುದು. ಸೊ ನಾವೇನು ಮಾಡ್ತೀವಿ ಅಂದರೆ ಡೈಲಿ ಹೈ ಇದೆಯಲ್ವಾ, ಇದನ್ನ 1 day ಎಗೋ ಹೈ ಮಾಡಿ. ಎಲ್ಲಿ ನಿಮಗೆ ಡೈಲಿ ಅಂತ ಇರುತ್ತೋ ಅದನ್ನೆಲ್ಲ 1 day ಎಗೋ ಮಾಡಿ. ಸೊ ನಾನೀಗ ಎಲ್ಲಿ ಡೈಲಿ ಇತ್ತು ಅದನ್ನೆಲ್ಲ 1 day ಈಗ ಅಂದರೆ ನನಗೆ M3 ಕ್ಯಾಂಡಲ್ ನೆನ್ನೆ ಬರೋ ಥರ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈಗ ಇವತ್ತು ಟೆಸ್ಟ್ ಮಾಡೋಕ್ಕೋಸ್ಕರ ಇನ್ನೊಂದು ಕಂಡೀಷನ್ ಆ್ಯಡ್ ಮಾಡಬೇಕು. ಡೈಲಿ ಹೈ ಗ್ರೇಟರ್ ದೆನ್ ಕ್ಲೋಸ್ ಅಂತ ಟೈಪ್ ಮಾಡಿ. ಆ ಕ್ಲೋಸ್ ಡೈಲಿ ಕ್ಲೋಸ್ನ 1 day ಕ್ಲೋಸ್ ಚೇಂಜ್ ಮಾಡಿ ಮಲ್ಟಿಪ್ಲೈ ಬೈ ನಂಬರ್ ಅಂತ ತಗೊಳ್ಳಿ. ನಂಬರಲ್ಲಿ ಬಂದು 1.015 ಇದು ಬಂದು 1.5% ಮಿನಿಮಮ್. ಸೊ ನನಗೆ ಇವತ್ತಿನ ಹೈ ಏನಿದೆ, ನೆನ್ನೆ M3 ಕ್ಯಾಂಡಲ್ ಬಂದಿರಬೇಕು, ಇವತ್ತಿನ ಹೈ ಬಂದು ಮಿನಿಮಮ್ 1.5% ಹೋಗಿರಬೇಕು. ಅದ್ರ ಮೇಲ್ಗಡೆ ಎಷ್ಟಾದರೂ ಹೋಗಿರಲಿ, 2%, 3%, 5%. ಬಟ್ ನನಗೆ ಪ್ರತಿಯೊಂದು ಟ್ರೇಡಲ್ಲೂ ಮಿನಿಮಮ್ 1.5% ಪ್ರಾಫಿಟ್ ಬೇಕು. ಸೊ ನಾನೇನು ಮಾಡ್ತೀನಿ, ಈಗ ಎಕ್ಸಿಕ್ಯೂಟ್ ಮಾಡ್ತೀನಿ, ರನ್ ಸ್ಕ್ಯಾನ್ ಕೊಡ್ತೀನಿ. ಸೊ ರನ್ ಸ್ಕ್ಯಾನ್ ಕೊಟ್ಟಾಗ ನೀವು ಇಲ್ಲಿ ರಿಸಲ್ಟ್ಸ್ ಬಂತಲ್ವಾ, ಇದನ್ನು ಸಹ ಡೌನ್ಲೋಡ್ ಮಾಡ್ಕೊತೀನಿ. ಸೊ ಈಗ ರಿಸಲ್ಟ್ಸ್ನ ಚೆಕ್ ಮಾಡಿ ನಮಗೆ ಟೋಟಲ್ಲು ಲಾಸ್ಟ್ 8 months ಅಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅಂತ 126 ಟ್ರೇಡ್ಸ್ ಸಕ್ಸಸ್ ಆಗಿದೆ. ಸೊ 126 ಔಟ್ ಆಫ್ ಹೌ ಮೆನಿ ಟ್ರೇಡ್ಸ್, 165 ಟ್ರೇಡ್ಸ್ ಅಲ್ಲಿ ನಮಗೆ 126 ಟ್ರೇಡು ಸಕ್ಸಸ್ ಸಿಕ್ಕಿದೆ. ಸೊ ನಾನು ಅಕ್ಯುರೇಸಿನ ನೋಡೋದಾದ್ರೆ ನನಗೆ ಟೋಟಲ್ ಸಕ್ಸಸ್ಫುಲ್ ಟ್ರೇಡ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಟ್ರೇಡ್ಸ್ ಮಲ್ಟಿಪ್ಲೈ ಬೈ 100 ಮಾಡಿದಾಗ ನನಗೆ ಸಕ್ಸಸ್ ರೇಷಿಯೋ ಸಿಗುತ್ತೆ. ಸೊ ನಾನು ಎವ್ರಿ 10 ಟ್ರೇಡ್ ನಾನು ತಗೊಳ್ತಾ ಇರೋದ್ರಲ್ಲಿ ಆವ್ರೇಜ್ ಆಗಿ 7ರಿಂದ 8 ಟ್ರೇಡ್ ನನಗೆ ಸಕ್ಸಸ್ ಸಿಗ್ತಾ ಇದೆ. ಈಗ ನೀವು ನನಗೊಂದು ಕ್ವಶನ್ ಕೇಳ್ಬೋದು, ಸರ್ ನೀವು ಜಸ್ಟ್ ಒಂದು 8 ತಿಂಗಳಲ್ಲಿ ಸಕ್ಸಸ್ ರೇಷಿಯೋ ತೋರಿಸ್ಬಿಟ್ಟು ಈ ಸ್ಟ್ರಾಟಜಿ ಗ್ರೇಟ್ ಅಂತ ಹೇಳ್ತಾ ಇದ್ದೀರಾ, ಅದು ಹೆಂಗೆ ಮಾಡ್ತೀರಾ ಆ ಥರ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ನಾನೇನು ಮಾಡ್ತೀನಿ,
ಈ ಕಂಡೀಷನ್ ಇವತ್ತಿನ ಒಂದು ಹೈ ಕಂಡೀಷನ್ ಏನಿದೆ ಅದನ್ನ ಟರ್ನ್ ಆಫ್ ಮಾಡ್ತೀನಿ. ಟರ್ನ್ ಆಫ್ ಮಾಡಿಬಿಟ್ಟು ನಾನು ನಿಮಗೆ ಎಷ್ಟು ದಿನ ಡಾಟಾ ತೋರಿಸ್ಕೊಟ್ಟೆ. ಇವಾಗ ಲಾಸ್ಟ್ 8 ತಿಂಗಳಲ್ಲಿ ಎಷ್ಟು ಟ್ರೇಡ್ಸ್ ಬಂದಿದೆ ಅಷ್ಟು ಟ್ರೇಡ್ಸಲ್ಲಿ ನಮಗೆ ಆವ್ರೇಜ್ ಸಕ್ಸಸ್ ರೇಷಿಯೋ ಬಂದು 76% ಇದೆ. ಅದೇ ನಾನೇನು ಮಾಡ್ತೀನಿ, ಈ 9 ಮಂತ್ಸ್ 8 ಮಂತ್ಸ್ ಅಥವಾ 9 ಮಂತ್ಸ್ ಏನು ಡಾಟಾ ಇದೆ ಇದನ್ನ 2 ವರ್ಷಕ್ಕೆ ಟೆಸ್ಟ್ ಮಾಡ್ತೀನಿ. ಈ ಕಂಡೀಷನ್ ಆಫ್ ಮಾಡಿದ್ರೆ ನಮಗೆ 2 ವರ್ಷದ ಡಾಟಾ ಸಿಗುತ್ತೆ, ಟೋಟಲ್ ನಂಬರ್ ಆಫ್ ಟ್ರೇಡ್ಸ್ ಸಿಗುತ್ತೆ. ಈಗ 2 ವರ್ಷದಲ್ಲಿ ಎಷ್ಟು ಟ್ರೇಡ್ಸ್ ಬಂದಿದೆ ಅಂತ ಚೆಕ್ ಮಾಡೋಣ. ಸೊ 2 ವರ್ಷದಲ್ಲಿ ನನಗೆ 455 ಟ್ರೇಡ್ ಬಂದಿದೆ 2 ಇಯರ್ಸಲ್ಲಿ. ಅದರಲ್ಲಿ ಎಷ್ಟು ಸಕ್ಸಸ್ ಸಿಕ್ಕಿದೆ ಅಂತ ಚೆಕ್ ಮಾಡೋಣ. ಈ ಕಂಡೀಷನ್ನ ಟರ್ನ್ ಆನ್ ಮಾಡ್ತಿದ್ದೀನಿ. ಸೊ ಇದನ್ನು ಟರ್ನ್ ಆನ್ ಮಾಡಿದಾಗ ನನಗೆ ಸಕ್ಸಸ್ ಆಗಿರೋ ಟ್ರೇಡ್ಸ್ ಮಾತ್ರ ಸಿಗುತ್ತೆ. ರನ್ ಸ್ಕ್ಯಾನ್ ಕೊಡ್ತಿದ್ದೀನಿ. ಸೊ ಕೊಟ್ಟ ಈ ಟ್ರೇಡ್ಸ್ ಏನಿದೆ ಇದು ಆಲ್ರೆಡಿ ಬೈ ಡಿಫಾಲ್ಟ್ 9 ಮಂತ್ಸ್ಗೆ ವಾಪಸ್ ಬಂದು ನಾನು 2 ಇಯರ್ಸ್ ಶಿಫ್ಟ್ ಮಾಡ್ಕೊತೀನಿ. ಸೊ ಈಗ 2 ಇಯರ್ಸ್ ಡಾಟಾ ಮತ್ತು ನಾನು ಸಕ್ಸಸ್ಫುಲ್ ಟ್ರೇಡ್ಸ್ನ ಡೌನ್ಲೋಡ್ ಮಾಡ್ತಿದ್ದೀನಿ. ಸೊ ಈಗ ಲಾಸ್ಟ್ 2 ವರ್ಷದಲ್ಲಿ ಎಷ್ಟು ಟ್ರೇಡ್ ಸಕ್ಸಸ್ ಆಗಿದೆ ಅಂತ ಚೆಕ್ ಮಾಡೋಣ. ನೋಡಿ 344 ಟ್ರೇಡ್ಸು. 344 ಟ್ರೇಡ್ಸ್ ಅಂದರೆ ಟೋಟಲ್ ಬಂದಿರೋದು 455 ಟ್ರೇಡು. ಅದರಲ್ಲಿ ನೆಕ್ಸ್ಟ್ ಡೇ ನನಗೆ ಮಿನಿಮಮ್ 1.5% ಮೇಲೆ ಹೋಗಿರೋದು 344 ಟ್ರೇಡು. ಸೊ ನಾನು ಸಕ್ಸಸ್ ರೇಷಿಯೋ ವೈಸ್ ನೋಡಿದಾಗ 344 ಡಿವೈಡೆಡ್ ಬೈ 455 ಮಲ್ಟಿಪ್ಲೈ ಬೈ 100 ಅಂತ ತೊಗೊತೀನಿ. 2 ವರ್ಷದ ಆವ್ರೇಜ್ ಸಕ್ಸಸ್ ರೇಷಿಯೋ 75%. ಓಕೆನಾ, 75% ಸಿಕ್ಕಿದೆ. ನೀವು ಮತ್ತೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಸರ್ 2 ವರ್ಷದಲ್ಲಿ ಮಾರ್ಕೆಟ್ ಬುಲ್ ರನ್ ಇತ್ತು, ರ್ಯಾಲಿ ಸಿಕ್ಕಾಪಟ್ಟೆ ಇತ್ತು, ಬುಲ್ ರನ್ ಇದ್ದಾಗ ಸುಮಾರು ಸ್ಟಾಕ್ ಸಕ್ಸಸ್ ಆಗುತ್ತೆ ಅಂತ ನೀವು ನನ್ನ ಕೇಳ್ಬೋದು. ಸೊ ನಾನೇನು ಮಾಡ್ತೀನಿ, 2 ಇಯರ್ಸ್ ಡಾಟಾನ 4 ಇಯರ್ಸ್ಗೆ ಚೇಂಜ್ ಮಾಡ್ತೀನಿ. ಓಕೆನಾ, ಸೊ 4 ಇಯರ್ಸ್ಗೆ ಚೇಂಜ್ ಮಾಡಿ ಈ ಕಂಡೀಷನ್ ಟರ್ನ್ ಆಫ್ ಮಾಡಿ ರನ್ ಸ್ಕ್ಯಾನ್ ಕೊಡ್ತೀನಿ. ರನ್ ಸ್ಕ್ಯಾನ್ ಕೊಟ್ಟಾಗ ನನಗೆ 4 ವರ್ಷದಲ್ಲಿ ಎಷ್ಟು ಟ್ರೇಡ್ ಬಂದಿದೆ ಅಂತ ಚೆಕ್ ಮಾಡೋಣ. ಸೊ 4 ವರ್ಷದ ಡಾಟಾ ಡೌನ್ಲೋಡ್ ಮಾಡ್ತಿದ್ದೀನಿ. ಟೋಟಲ್ 4 ವರ್ಷದಲ್ಲಿ ನನಗೆ ಬಂದಿರೋದು 718 ಟ್ರೇಡ್ಸ್ ಬಂದಿದೆ. ಅದ್ರಲ್ಲಿ ಸಕ್ಸಸ್ ಆಗಿರೋದು ಎಷ್ಟು ಅಂತ ಚೆಕ್ ಮಾಡೋಣ. ಸೊ ಮತ್ತೆ ನಾನು ಟರ್ನ್ ಆನ್ ಮಾಡಿದ್ದೀನಿ ಕಂಡೀಷನ್ನ ಆ್ಯಂಡ್ ಇಲ್ಲಿ ಬಂದು 4 ವರ್ಷ ಡಾಟಾ ತೊಗೊತೀನಿ. ಅದು ಲೋಡ್ ಆಗ್ತದೆ. ಇದು ಬಂದು 4 ವರ್ಷದ ಡಾಟಾ ಡೌನ್ಲೋಡ್ ಮಾಡ್ತಿದ್ದೀನಿ. 718 ಟ್ರೇಡ್ಸಲ್ಲಿ ನಮಗೆ ಎಷ್ಟು ಟ್ರೇಡ್ಸು ಸಕ್ಸಸ್ ಕೊಟ್ಟಿದೆ ಅಂತ ಚೆಕ್ ಮಾಡೋಣ. ನೋಡಿ 565 ಟೋಟಲ್ ಬಂದಿರೋದು ಎಷ್ಟು 718. ಸೊ 565 ಡಿವೈಡೆಡ್ ಬೈ 718 ಮಲ್ಟಿಪ್ಲೈ ಬೈ 100 ಮಾಡ್ತೀನಿ. ಟೋಟಲ್ ಎಷ್ಟು ಸಿಗ್ತಿದೆ, ನಾನು ಇನ್ನೂ ಹಿಂದಕ್ಕೆ ಹೋದಷ್ಟು ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. 78% ಸಕ್ಸಸ್ ರೇಷಿಯೋ ಸಿಕ್ಕಿರೋದು ಯಾವಾಗ 4 ವರ್ಷ ಡಾಟಾ. ಸೊ ಈಗ ನೀವು ಮತ್ತೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಸರ್ ಕೋವಿಡ್ ಆದಮೇಲೆ ಮಾರ್ಕೆಟ್ ಕಂಪ್ಲೀಟ್ ಬುಲ್ಲಿಶ್ ಇತ್ತು ಸರ್, ಸೊ ಎಲ್ಲ ಸ್ಟಾಕ್ಸ್ ಸಕ್ಸಸ್ಸೇ ಇರ್ಬೋದು, 80% 70% ಸಕ್ಸಸ್ ಇರ್ಬೋದು. ಕೋವಿಡ್ ಟೈಮಲ್ಲಿ ಅಥವಾ ಅದ್ರ ಹಿಂದಿನ ಡಾಟಾ ಏನಾಗಿತ್ತು ಅಂತ ನಮ್ಗೆ ಹೇಳಿ ಅಂತ ನೀವು ಕ್ವಶನ್ ಮಾಡ್ಬೋದು. ನೋಡಿ ನಾನು ಅದನ್ನು ಸಹ ಬ್ಯಾಕ್ ಟೆಸ್ಟ್ ಮಾಡ್ತೀನಿ. ನೋಡಿ ಲಾಸ್ಟ್ ನಾನು 6 ಇಯರ್ಸ್ ಹೋಗ್ಲಾ ಡೈರೆಕ್ಟಾಗಿ 9 ಇಯರ್ಸ್ ಡಾಟಾಗೆ ಹೋಗ್ಬಿಡ್ತೀನಿ. ಸೊ 9 ಇಯರ್ಸ್ ಡಾಟಾ ಈ ಕಂಡೀಷನ್ ಟರ್ನ್ ಆಫ್ ಮಾಡ್ತೀನಿ, ರನ್ ಸ್ಕ್ಯಾನ್ ಕೊಡ್ತೀನಿ. ಸೊ ಲಾಸ್ಟ್ 9 ವರ್ಷದ ಡಾಟಾನ ಟೆಸ್ಟ್ ಮಾಡಿ ತೋರಿಸ್ತಿದ್ದೀನಿ. ಲೋಡ್ ಆಗ್ತಾ ಇದೆ, ಹ್ಯೂಜ್ ಡಾಟಾ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ನೋಡಿ ಇದು ಬಂದು ಲಾಸ್ಟ್ 9 ವರ್ಷದ ಡಾಟಾ, ಇದನ್ನು ಸಹ ನಾನು ಡೌನ್ಲೋಡ್ ಮಾಡ್ಕೊತೀನಿ. ಸೊ 1055 ಟ್ರೇಡ್ಸ್ ಬಂದಿದೆ ನನಗೆ. ಟೋಟಲ್ಲು ಲಾಸ್ಟ್ 9 ವರ್ಷದಲ್ಲಿ 1055 ಟ್ರೇಡ್ ಬಂದಿದೆ. ಅದರಲ್ಲಿ ಸಕ್ಸಸ್ ಆಗಿರೋದು ಎಷ್ಟು ಅಂತ ಟೆಸ್ಟ್ ಮಾಡ್ತೀನಿ. ಸೊ ಇದು ಬಂದು ಸಕ್ಸಸ್ ಆಗಿರೋ ಟ್ರೇಡ್ಸ್ ಡಾಟಾ ಲಾಸ್ಟ್ 9 ವರ್ಷದಲ್ಲಿ. ಸೊ ನಾನು ಆ ಡಾಟಾನು ಸಹ ಓಪನ್ ಮಾಡ್ತಿದ್ದೀನಿ. ಟೋಟಲ್ ಸಕ್ಸಸ್ ಸಿಕ್ಕಿರೋದು 844 ಟ್ರೇಡ್ಸು. ಸೊ 844 ನಾನಿಲ್ಲಿ ಟೈಪ್ ಮಾಡ್ಕೊತೀನಿ. ಸೊ ಲಾಸ್ಟ್ 9 ವರ್ಷದಲ್ಲಿ 844 ಡಿವೈಡೆಡ್ ಬೈ 1055 ಮಲ್ಟಿಪ್ಲೈ ಬೈ 100 ಮಾಡಿದಾಗ 80% ಅಕ್ಯುರಸಿ. ಸೊ ಪ್ರತಿ 10 ಟ್ರೇಡಲ್ಲಿ ಲಾಸ್ಟ್ 9 ವರ್ಷದಿಂದ ನಾನು ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿದ್ರಿ 8 ಟ್ರೇಡ್ ಸಕ್ಸಸ್ಸು, 2 ಟ್ರೇಡ್ ಫೇಲ್ಯೂರು. ಇದು ಆವ್ರೇಜ್ ಅಕ್ಯುರಸಿ. ಅಂದರೆ ನೀವು ಯಾವುದೇ ತರಹದ ಮ್ಯಾನ್ಯಲ್ ಎಫರ್ಟ್ಸ್ ಆಗ್ತಾ ಇಲ್ಲ, ಜಸ್ಟ್ ಅಲ್ಲಿ ಸ್ಕ್ಯಾನರು ಪ್ಲಸ್ ರಿಸಲ್ಟ್ ಇಷ್ಟೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಆವ್ರೇಜ್ ಅಕ್ಯುರಸಿ ಬಂದು 80%. ಇದಕ್ಕೆ ನಾವು ಇನ್ನೂ ಸ್ವಲ್ಪ ಇನ್ಪುಟ್ಸ್, ನಮ್ಮ ಪ್ರೈಸ್ ಆ್ಯಕ್ಷನ್ ಲಾಜಿಕ್ಕು ಅಥವಾ ನಮ್ಮ ಒಂದು ಇಂಟ್ರಾಡೇ ಸ್ಟ್ರಕ್ಚರ್ ಲಾಜಿಕ್ ಇದನ್ನ ಅಪ್ಲೈ ಮಾಡಿದ್ರೆ ಈ 80-90 ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಷ್ಟು ಅಕ್ಯುರೇಸಿಯಾಗಿ M3 ಸ್ಟ್ರಾಟಜಿ ಬಿಲ್ಡ್ ಮಾಡಿರೋದು. ಸೊ ನಾನು ನಿಮಗೆ ಇನ್ನೂ ಸಮಥಿಂಗ್ ಇಂಟ್ರೆಸ್ಟಿಂಗ್ ತೋರಿಸ್ಕೊಡ್ತೀನಿ. ಈಗ ನಿಮಗೆ M3ಗೆ ಎಷ್ಟು ಅಕ್ಯುರೇಸಿ ಇದೆ ಅಂತ ನೀವು ನೋಡಿದ್ರಿ. ಸೊ ಇದೇ ಥರ M3 ಸ್ಕ್ಯಾನರು ಟೋಟಲ್ 7 ಸ್ಕ್ಯಾನರ್ನ ಬಿಲ್ಡ್ ಮಾಡಿದ್ದೀನಿ ನಾನು ನಿಮ್ಗೆ ಇವಾಗ ಏನು ತೋರಿಸ್ಕೊಟ್ಟೆ ಇದು ಒಂದು ಸ್ಕ್ಯಾನರ್ ಅಷ್ಟೇ. ಇದು ಅರ್ಥ ಆಯ್ತಾ? ಈಗ ನಾನು ಮತ್ತೆ ಇದನ್ನು ಡೈಲಿಗೆ ಚೇಂಜ್ ಮಾಡ್ತೀನಿ ಪ್ರತಿಯೊಂದನ್ನು. ಈಗ ನೋಡಿ ಇದು ಬಂದು ನಮಗೆ ಎಕ್ಸಿಕ್ಯೂಷನ್ ಟೈಮ್ ಬಂದು ಆಫ್ಟರ್ 3:15 ಅಥವಾ 3:20, 3:15 ಅಥವಾ 3:20 ನಂತರ ನಾವು ಈ ಸ್ಕ್ಯಾನರ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಇಲ್ಲಿ ಟ್ರೇಡ್ಸ್ ಬಂದರೆ ಆ ಟ್ರೇಡ್ಸಲ್ಲಿ ನಾವು
M3 ಲಾಜಿಕ್ ಅಪ್ಲೈ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತೀವಿ. ಸುಮಾರು ಜನಕ್ಕೆ ಕ್ವಶನ್ ಏನಂತಂದರೆ ಲೆಟ್ಸ್ ಕನ್ಸಿಸ್ಟೆಂಟ್ ಟ್ರೇಡ್ಸ್. ಈಗ ನನಗೆ ಇಲ್ಲಿ ನೋಡಿ ಅಕ್ಟೋಬರಲ್ಲಿ ಇಲ್ಲೊಂದು 4-5 ದಿನ ಟ್ರೇಡ್ ಇಲ್ಲ, ಇಲ್ಲಿ ನೋಡಿ ನವೆಂಬರ್ ಬಾಟಮಲ್ಲಿ ಇಲ್ಲೊಂದು 1 ವೀಕ್ ಟ್ರೇಡ್ ಇಲ್ಲ, ಮತ್ತು ಅಲ್ಲಲ್ಲಿ ನೋಡಿ ಇವತ್ತು ಟ್ರೇಡ್ ಸಿಗ್ತದೆ ನಾಳೆ ಟ್ರೇಡ್ ಇಲ್ಲ, ನಾಳೆ ಟ್ರೇಡ್ ಇಲ್ಲ. ಸೊ ಈ ಥರ ಎವ್ರಿ 2-3 ಡೇಸ್ 4 ಡೇಸ್ಗೆ ನಮಗೆ ಗ್ಯಾಪ್ ಇರುತ್ತೆ ಒಂದು. ಸೊ ಅದನ್ನು ಫಿಲ್ ಮಾಡ್ಕೋಬೇಕು. ಆ್ಯಸ್ ಅ BTST ಇದು ಬಂದು ಪ್ಯೂರ್ BTST ಕಾನ್ಸೆಪ್ಟು. ನಾವು ಏನು ಮಾಡ್ತೀವಿ ಅಂದರೆ ಬಿಫೋರ್ ಮಾರ್ಕೆಟ್ ಕ್ಲೋಸಿಂಗು ನಾವು ಎಂಟ್ರಿನ ತೊಗೊಂಡ್ರೆ ನೆಕ್ಸ್ಟ್ ಡೇ ಏಮ್ ಆರ್ಡರ್ನ ಸೆಟ್ ಮಾಡಿ ಬಿಟ್ಬಿಡ್ತೀವಿ. 1.5 ಮಿನಿಮಮ್ 2% ಮ್ಯಾಕ್ಸಿಮಮ್ ಈ ಬಿಟ್ವೀನಲ್ಲಿ ನಾವು ಆರ್ಡರ್ನ ಸೆಟ್ ಮಾಡಿ ಬಿಟ್ಬಿಡ್ತೀವಿ. ಈಗ ಈ ಒಂದು ಸ್ಕ್ಯಾನರ್ನ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಒಂದೊಂದು ಸರಿ 1 ವೀಕ್ ಕನ್ಸಿಸ್ಟೆಂಟಾಗಿ ಟ್ರೇಡ್ಸ್ ಇರಲ್ಲ. ಸೊ ಅದು ಮೇಜರ್ ಚಾಲೆಂಜ್ ಸುಮಾರು ಜನಕ್ಕೆ. ಸೊ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಬಂದು ಒಂದು M3 ಸ್ಕ್ಯಾನರ್. ಇದು M3 ಲಾಜಿಕ್ ಏನು ನಾನು ಹೇಳ್ಕೊಟ್ಟೆ, ಪಂಪ್ ಇನಿಷಿಯೇಟಿವ್ ಬೈ ಫಸ್ಟ್ ಪಂಪ್ ಮಾಡಿರಬೇಕು ಮತ್ತು ಡಂಪ್ ಮಾಡಿರಬೇಕು, ಆ ಒಂದು ಕಾನ್ಸೆಪ್ಟಲ್ಲಿ ಇದು ಒಂದು ಕಾನ್ಸೆಪ್ಟು. ಸೊ ಈ ಥರ ನಾನು ಟೋಟಲ್ ಆಗಿ 7 ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡಿದ್ದೀನಿ. ನನ್ನ ಅಕೌಂಟಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಬಿಲ್ಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ M3 ಅಂತ ಇದೇನಿದೆ ಈ ಸ್ಕ್ಯಾನರ್ ಏನಿದೆ, ಸೊ ನಾನು ನಿಮಗೆ ಒಂದು ಸ್ಯಾಂಪಲ್ ತೋರಿಸ್ಕೊಟ್ನಲ್ವಾ, ಸೊ ಅದೇ ಥರ ನನಗೆ ಟೋಟಲ್ 7 ಸ್ಕ್ಯಾನರ್ಸ್ನ ನಾನೇನು ಮಾಡಿದ್ದೀನಿ ಇಲ್ಲಿ ಒಂದು ಸ್ಕ್ಯಾನರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. 7 M3 ಸ್ಕ್ಯಾನರ್ಸ್ ಕ್ಲಬ್ ಮಾಡಿ ಒಂದು ಬಿಗ್ M3 ಸ್ಕ್ಯಾನರ್ನ ಕ್ಲಬ್ ಮಾಡಿಟ್ಟಿದ್ದೀನಿ. ಸೊ ಇದರ ಅಡ್ವಾಂಟೇಜ್ ಏನಂತಂದರೆ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡೋದ್ರಿಂದ ಕನ್ಸಿಸ್ಟೆಂಟ್ ಟ್ರೇಡ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ನಿಮ್ಗೆ ಎಲ್ಲೂ ಗ್ಯಾಪ್ ಇರಲ್ಲ, ರೇರ್ ಕೇಸಲ್ಲಿ ನಿಮಗೆ ಗ್ಯಾಪ್ ಸಿಗೋದು. ಸೊ ಪ್ರತಿ ದಿನ ಕನ್ಸಿಸ್ಟೆಂಟಾಗಿ ಟ್ರೇಡ್ಸ್ ಇರುತ್ತೆ, ನಂಬರ್ 1. ಆ್ಯಂಡ್ ನಂಬರ್ 2, ಕ್ಲೋಸಿಂಗ್ ಟೈಮಲ್ಲಿ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಬಿಫೋರು ಲಾಸ್ಟ್ ಕೊನೆಯ 15 ನಿಮಿಷ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಎಕ್ಸಿಕ್ಯೂಷನ್ ಟೈಮ್. ಆ್ಯಂಡ್ ಎಕ್ಸಿಟ್ ಬಂದು ಇವತ್ತು ಏನು ನಾವು ಪ್ರೈಸ್ನ ನಾವು ತಗೊಂಡಿರ್ತೀವಿ ಅದರ ಮ್ಯಾಕ್ಸಿಮಮ್ ಅಲ್ಲಿಂದ 1.5% ಅಥವಾ 2% ನೆಕ್ಸ್ಟ್ ಡೇಗೆ ಏಮ್ನ ಸೆಟ್ ಮಾಡಿ ಬಿಟ್ಬಿಡ್ತೀವಿ. ಸೊ ಈ ಥರ ನಾನು ನಿಮಗೆ ಸ್ಟ್ರಾಟಜಿನ ತೋರಿಸ್ಕೊಟ್ಟು ಈ 7 ಸ್ಕ್ಯಾನರ್ಸ್ನ ಕ್ಲಬ್ ಮಾಡಿ ಏನು ಒಂದು ಸ್ಕ್ಯಾನರ್ನ ಬಿಲ್ಡ್ ಮಾಡಿದ್ದೀನಿ. ಇದು ಬಂದು ನಮ್ಮ TSM ಇನೋವೇಷನ್ಸ್ ಕಂಪ್ನಿ ಏನಿದೆ ಅದರ ಪೇಯ್ಡ್ ಮೆಂಬರ್ಸ್ಗೆ ಮಾತ್ರ. ಸೊ ಇಷ್ಟು ಇವತ್ತಿನ ಸೆಷನ್ನು. ನಿಮ್ಗೆ ಇದರಲ್ಲಿ ಏನೇ ಕ್ವರೀಸ್ ಇದ್ದರೂ ಕಮೆಂಟ್ ಸೆಷನ್ ನಿಮ್ಮ ಕ್ವರೀಸ್ನ ತಿಳಿಸಿ. ಸೊ ನೀವೇಂದ್ರೆ ನಮ್ಮ TSM ಇನೋವೇಷನ್ಸ್ ಅಥವಾ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಫ್ಯಾಮಿಲಿ ಏನಿದೆ ಇದಕ್ಕೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಪ್ಲಸ್ ವಿಡಿಯೋನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಆ ನಂಬರ್ ಮುಖಾಂತರ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಸೆಷನ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಲಿ.